ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ದ ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ನೆನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು, ನೆನ್ನೆ ಅಲ್ಲ ಸಾರಿ, ಒಂದು ವಾರ ಮಾಡಿಲ್ಲ ನಾನು. ಒಂದು ವಾರ ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೀತು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು UI ರಿವ್ಯೂ ಬರುತ್ತೆ, ಸೊ ದಯವಿಟ್ಟು ಅದನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಮಂಡೇ ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೀತು. ಮಂಡೇ ಬಿಗ್ ಬಾಸ್ ಅವರು ತರಕಾರಿ ಅಕ್ಕಿ ಎಲ್ಲ ತೊಗೊಳಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ. ಐ ಮೀನ್ ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಕು, ಗಲೀಜಾಗಿರೋ ಮನೆಯನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ತಾರೆ. ಆ ಕ್ಲೀನ್ ಮಾಡೋ ಬರದಲ್ಲಿ ಗೌತಮಿ ಮತ್ತು ರಜತ್ ಅವರು ಜಗಳ ಮಾಡ್ಕೊತಾರೆ. ಆ ಜಗಳ ಏನು ಅಷ್ಟು ಹೈ ಲೆವೆಲ್ ಜಗಳ ಏನಿರಲಿಲ್ಲ, ಕಾಮಿಡಿ ಜಗಳ, ವೇಸ್ಟ್ ಜಗಳ. ಅದಾದ ಮೇಲೆ ಬಿಗ್ ಬಾಸ್ ಅವರು ಈ ವಾರದ ನಾಮಿನೇಷನ್ 2 ಟೀಮಾಗಿ ಡಿವೈಡ್ ಮಾಡ್ತಾರೆ. ರಜತ್ ಒಂದು ಟೀಮ್ಗೆ ಕ್ಯಾಪ್ಟನ್ ರಜತ್, ಇನ್ನೊಂದು ಟೀಮ್ಗೆ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿಯಲ್ಲಿ ಭವ್ಯ ಅವರು, ಮಂಜು ಅವರು, ಗೌತಮಿ ಅವರು, ಚೈತ್ರ ಅವರು ಆಡ್ತಾರೆ. ನಮ್ಮ ರಜತ್ ಅವರ ಕ್ಯಾಪ್ಟನ್ಸಿಯಲ್ಲಿ ಮೋಕ್ಷಿತಾ, ಐಶ್ವರ್ಯ, ಧನರಾಜು, ಹನುಮಂತು ಆಡ್ತಾರೆ. ಸೊ ಕೊನೆಯದಾಗಿ ಈ ಟಾಸ್ಕಲ್ಲಿ ಎಲಿಮಿನೇಷನ್ ಅಂತ ಇತ್ತು. ಈ ವಾರ ಎಲಿಮಿನೇಷನ್ನೇ ಇಲ್ಲ. ಏನಕ್ಕೆ ಈ ಥರ ಎಲಿಮಿನೇಷನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಇದ್ದಿದ್ದರೆ ಐಶ್ವರ್ಯ ಅವರು ಆರಾಮಾಗಿ ಹೋಗಿರೋರು. ಆ ಅಮ್ಮಂದು ಏನು ಗುರು ಅದೃಷ್ಟ, ಕ್ರೇಜಿ ಅದೃಷ್ಟ. ಆ ಅಮ್ಮಂದು ಅದೃಷ್ಟದಿಂದನೇ ಫಿನಾಲೆಗೆ ಹೋದರೂ ಹೋಗ್ಬೋದು ಐಶ್ವರ್ಯ. ಸೊ ಆ ಅಮ್ಮ ಏನು ಈ ವಾರ ಐಶ್ವರ್ಯ ಅವ್ರು ಸರಿಯಾಗಿ ಉಗಿಸ್ಕೊತಾರೆ ಸುದೀಪ್ ಕೈಯಲ್ಲಿ. ನೋಡ್ಕೊಳ್ಳಿ, ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ. ಸೊ ಅದಾಯಿತು. ಎಲ್ಲ ಟಾಸ್ಕಲ್ಲೂ 4 ಟಾಸ್ಕ್ ನಡೀತು. ಆ 4 ಟಾಸ್ಕಲ್ಲೂ 3 ಟಾಸ್ಕು ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದರೆ 1 ಟಾಸ್ಕ್ನ ರಜತ್ ಅವ್ರ ಟೀಮ್ ಗೆಲ್ತಾರೆ. 1 ಟಾಸ್ಕ್ ರದ್ದಾಗುತ್ತೆ. ಆ ರದ್ದಾಗಿರೋ ಟಾಸ್ಕ್ನ ತ್ರಿವಿಕ್ರಮ್ ಅವ್ರು ಗೆಲ್ಲಬೇಕಾಗಿತ್ತು. ಹಾಳು ಮಾಡಿದ್ದು ಯಾರು ಅಂತ ಬರ್ತೀನಿ. ನಮ್ಮ ಚೈತ್ರ ಕುಂದಾಪುರ ಅವರು ಪ್ರತಿಯೊಂದು ಟಾಸ್ಕ್ನೂ ಎಷ್ಟು ಹಾಳು ಮಾಡಬೇಕೋ ಅಷ್ಟು ಹಾಳು ಮಾಡಿದ್ರು. ಆ ಅಮ್ಮನ್ನ ಏನಕ್ಕಾದರೂ ಇಟ್ಕೊಂಡಿದ್ದೀರಾ ನನಗೆ ಗೊತ್ತಾಗ್ತಾಯಿಲ್ಲ. ಪರ್ಫೆಕ್ಟ್ ಕಳಪೆ ನನ್ನ ಪ್ರಕಾರ. ಈ ವಾರ ಪರ್ಫೆಕ್ಟ್ ಕಳಪೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ ಕಳಪೆ. ಉತ್ತಮ ತ್ರಿವಿಕ್ರಮ್ ಅವರೇ, ಐ ಅಗ್ರಿ ದ್ಯಾಟ್. ಉತ್ತಮ ತ್ರಿವಿಕ್ರಮ್ ಅವರೇ ಕರೆಕ್ಟ್. ಸೊ ಕಳಪೆ ಕೂಡ ಕರೆಕ್ಟ್. ಈ ವಾರ ಕರೆಕ್ಟಾಗಿ ಕೊಟ್ಟಿದ್ದಾರೆ ಎಲ್ಲರೂ ಡಿಸಿಷನ್ ನನ್ನ ಪ್ರಕಾರ. ತ್ರಿವಿಕ್ರಮ್ ಅವರೇ ಇಷ್ಟು ಒಳ್ಳೆಯವರಾಗಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಅವ್ರಿಗೆ ಕನ್ವೆ ಮಾಡಿಬಿಡ್ತೀನಿ. ಅವರೇ ನಾಮಿನೇಟ್ ಆಗೋದು ಓಕೆ, ಬಟ್ ಸ್ಟಿಲ್ ಆ ಮನೆಗೆ ಅದು ಸೂಕ್ತ ಅಲ್ಲ, ಅವ್ರ ಟೀಮ್ಮೇಟ್ಸಿಗೆ ಅದು ಸೂಕ್ತ ಅಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟು ಬರೋದಾದರೆ ಒಂದು ಕಾಂಟ್ರವರ್ಸಿ ನಡೀತು. ಆ ಟಾಸ್ಕ್ ರದ್ದಾಗೋ ಕಾಂಟ್ರವರ್ಸಿ, ಅದ್ರ ಬಗ್ಗೆ ಮಾತಾಡೋಣ. ಯಾರು ಭವ್ಯ ಅವರು ನೋಡಿದ್ರಂತೆ, ಐಶ್ವರ್ಯ ಅವರು ಲೈನ್ ಕ್ರಾಸ್ ಆಗೋಕ್ಕಿಂತ ಮುಂಚೆನೇ ಅದನ್ನು ಈಸ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ನಾನು ನೋಡಿರೋ ಮಟ್ಟಿಗೆ ಭವ್ಯ ಅವರು ಈ ಕಡೆ ತಿರುಗಿದ್ರು. ನೀನು ಹೆಂಗಮ್ಮ ಆ ಕಡೆ ನೋಡ್ತೀಯಾ? ಅದನ್ನು ಈ ಟೀಮವರು ಅವ್ರ ಹತ್ರ ಹೋಗಿ ಕ್ಲಾರಿಟಿ ಕೇಳ್ತಾರೆ. ಉಸ್ತುವಾರಿ ಅವರು ಕೂಡ ಅಷ್ಟೇ, ಚೈತ್ರ ಹಾಗೂ ಹನುಮಂತು ಇಬ್ಬರು ಕೂಡ ನೆಲ ನೋಡ್ತಾ ಇರಲಿಲ್ಲ, ಲೈನ್ ಕ್ರಾಸ್ ಆಯ್ತಾ ಇಲ್ಲ ಅಂತ. ಬಟ್ ಸ್ಟಿಲ್ ಸ್ಟ್ಯಾಂಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಕ್ಲಾರಿಟಿನೇ ಇಲ್ಲ. ಪಾಯಿಂಟ್ ಕೊಟ್ಬಿಡಿ ಅಲ್ಲ, ಕ್ಲಾರಿಟಿ ಇಲ್ಲ ಅಂದರೆ. ಕ್ಲಾರಿಟಿ ಇಟ್ಕೊಂಡು ಮಾತಾಡಬೇಕು ಯಾರೇ ಆದರೂ. ಕ್ಲಾರಿಟಿ ಇಲ್ದಿರೋ ಮಾತಾಡಿದ್ರೆ ಹಿಂಗೆ ಆಗೋದು. ಸೊ ಆ ಟಾಸ್ಕ್ ರದ್ದಾಯಿತು. ಆ ಟಾಸ್ಕ್ ಗೆದ್ದಿದ್ರೆ ತ್ರಿವಿಕ್ರಮ್ ಅವ್ರು ನಾಮಿನೇಟ್ ಆಗ್ತಾ ಇರಲಿಲ್ಲ. ಸೊ ಓಕೆ, ನನ್ನ ಪ್ರಕಾರ ನನಗೂ ಕ್ಲಾರಿಟಿ ಇಲ್ಲ ಗುರು ಅಲ್ಲಿ ಏನು ನಡೀತು ಅಂತ. ಯಾಕಂದರೆ ನಾನು ಆ ವಿಡಿಯೋನ ಪಾಸ್ ಆ್ಯಂಡ್ ಪ್ಲೇ ಮಾಡಿದ್ರು ಕೂಡ ಗೊತ್ತಾಗ್ತಲ್ಲ. ಯಾಕಂದರೆ ಲೈನ್ ಅಳಿಸೋಗಿದೆ, ಲೈನ್ ಕ್ಲೀನಾಗಿ ಕಾಣಿಸ್ತಾನೆ ಇಲ್ಲ, ಕ್ಯಾಮ್ರಾ ಆ್ಯಂಗಲ್ ಸರಿ ಇಲ್ಲ. ಸೊ ಅದನ್ನು ಅಲ್ಲಿಗೆ ಬಿಡೋಣ. ನೆಕ್ಸ್ಟು ಮತ್ತೆ ಐಶ್ವರ್ಯ ಅವ್ರ ವಿಷಯಕ್ಕೆ ಬರೋದಾದರೆ, ಆ ಟಾರ್ಗೆಟ್ ವಿಷಯ ಫಸ್ಟು ನನಗೆ ಹೇಳಿದ್ದೆ ಚೈತ್ರ ಅವರು ಅಂತ ಹೇಳ್ತಾರೆ ಐಶ್ವರ್ಯ ಅವರು. ಇದನ್ನು ಸುದೀಪ್ ಅವರ ಮುಂದೆ ಹೇಳೋಕ್ಕೆ ನಿಮ್ಮ ಬಾಯಿ ಏನು ಬಿದ್ದೋಗಿತ್ತಾ, ಇಲ್ಲ ಬಾಯಲ್ಲಿ ವಿಮಲ್ ಏನಾದರೂ ಆಗಿತ್ತಾ ಇದ್ರಾ? ಸೊ ಈ ವಾರ ಐಶ್ವರ್ಯ ಅವ್ರು ಸರಿಯಾಗಿ ಉಗಿಸ್ಕೊತಾರೆ ಸುದೀಪ್ ಅವ್ರ ಕೈಲಿ. ಸುದೀಪ್ ಅವ್ರಿಗೆ ರೆಸ್ಪೆಕ್ಟೇ ಇಲ್ಲ ಈ ಸೀಸನ್ ನನ್ನ ಪ್ರಕಾರ. ಸುದೀಪ್ ಅವ್ರು ಬರ್ತಾರೆ ಏನೋ ಜೋಕರ್ ಅಂದ್ಕೊಬಿಟ್ಟಿದ್ದಾರೆ ಸುದೀಪ್ ಅವ್ರನ್ನ ಇವರು.
ನೋ ಮೇಡಮ್, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ನಮ್ಮ ಸುದೀಪ್ ಸರ್ಗೆ. ಏನು ಅವ್ರಿಗಿರೋ ವ್ಯಾಲ್ಯೂ ಏನು? ಅವ್ರ ಹತ್ರ ಹೇಳ್ತೀರಾ ನೀನು? 1 ದಿನ 2 ದಿನ ಬಿಟ್ಟು ಹೋಗಿ ಬಿಗ್ ಬಾಸ್ ಹತ್ರ ಹೇಳ್ತೀಯ ಅಂದರೆ ಏನರ್ಥ ಅದಕ್ಕೆ? ಸ್ವಲ್ಪ ತಲೆ ಇಕ್ಕೊಂಡು ಮಾತಾಡಿ ಯಾರೇ ಆದರೂ. ಸುದೀಪ್ ಸರ್ ಅಷ್ಟು ಟೈಮ್ ಕೊಡ್ತಾರೆ ಮಾತಾಡೋದಕ್ಕೆ, ಅವ್ರ ಮುಂದೆ ಹೇಳಿಲ್ಲ ನೀನು, ಅದೆಂಗೆ ಬೇರೆಯವ್ರ ಮುಂದೆ ಹೋಗಿ ಹೇಳ್ತೀಯ? ಅದೆಂಗೆ ಬಿಗ್ ಬಾಸ್ ಮುಂದೆ ಹೋಗಿ ಹೇಳ್ತೀಯ ನೀನು? ಸುದೀಪ್ ಸರ್ ಏನಕ್ಕೆ ಬರೋದು ಪ್ರತಿ ವಾರ ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೇ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯ್ಸ್. ನಾನಂತೂ ಸಖತ್ ಫ್ರಸ್ಟ್ರೇಟ್ ಆಗಿದ್ದೀನಿ ಆ ವಿಷಯಕ್ಕೆ. ಸುದೀಪ್ ಅವ್ರು ಬೈಲೇಬೇಕು ಇದಕ್ಕೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಕಂಟೆಂಟ್ನ ಮುಗಿಸ್ಬತ್ತಾ ಇದ್ದೀನಿ. UI ರಿವ್ಯೂ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?